ಇನ್ನು ಸೈಡಲ್ಲಿ ಮಲಗಿದ್ದಂಥ ಮೂಡಾ ಕೇಸ್ ಈಗ ಸಡನ್ ಆಗಿ ಎದ್ದು ಕೂತ್ಕೊಂಡಿದೆ. ಮೂಡಾ ಕೇಸ್ನಲ್ಲಿ ದಿಢೀರ್ ಬೆಳವಣಿಗೆ ಆಗಿದೆ ಹಾಗೂ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅರೆಸ್ಟ್ ಆಗಿದ್ದಾರೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ಮೈಸೂರಿನಲ್ಲಿ ದಿನೇಶ್ ಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಇವರ ವಿರುದ್ಧ ಅಕ್ರಮ ಸೈಟ್ ಹಂಚಿಕೆ ಆರೋಪ ಕೇಳಿ ಬಂದಿತ್ತು. ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಉರುಳಾಗಿ ಪರಿಣಮಿಸಿತ್ತು, ನಂತರ ಅದು ಸಲೀಸಾಗಿ ವಾಪಸ್ ಹೋಯಿತು. ಆದರೆ ಆ ಪ್ರಕರಣದಲ್ಲೂ ಕೂಡ ಇವರ ಹೆಸರು ತಳಕು ಹಾಕೊಂಡಿತ್ತು. ಅಂದರೆ ಅಲ್ಲಿಂದಲೇ ಇದು ಶುರು ಅಂತ ಹೇಳ್ಬೋದು. ಅಕ್ರಮವಾಗಿ ಬೇಕಾಬಿಟ್ಟಿಯಾಗಿ ಇವರು ಸೈಟನ್ನು ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಆಯಿತು. ಹಾಗೂ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಒಂದು ಕೇಸ್ನಲ್ಲಿ. ಆ್ಯಂಡ್ ಈಗಾಗಲೇ ಇವ್ರನ್ನ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಾರೆ. ಸೊ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಒಂದು ಮನವಿಯನ್ನು ಸಲ್ಲಿಸಿದರು ರಾಜ್ಯ ಸರ್ಕಾರಕ್ಕೆ, ಅಂದರೆ ಇವರ ವಿರುದ್ಧ ಕ್ರಮಕ್ಕಾಗಿ, ತನಿಖೆಗಾಗಿ. ಸೊ ಆಗ ರಾಜ್ಯ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಆದರೆ ಅದೆಲ್ಲವೂ ಕೂಡ ಒಂದು ಕಡೆ ಆಗ್ತಿರುವಂತಹ ಸಂದರ್ಭದಲ್ಲೇ ಅಚಾನಕ್ಕಾಗಿ ಸರ್ಪ್ರೈಸಿಂಗ್ ರೀತಿಯಲ್ಲಿ ಎಂಟ್ರಿ ಕೊಟ್ಟಂಥ ಇಡಿ ಅಧಿಕಾರಿಗಳು ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನು ಅರೆಸ್ಟ್ ಮಾಡಿ ಮೈಸೂರಿನಲ್ಲಿ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಾರೆ. ಸೊ ಈಗ ಮತ್ತೊಮ್ಮೆ ಮೂಡಾ ಕೇಸ್ ಎದ್ದು ಕೂತ್ಕೊಂಡಂತೆ ಆಗಿದೆ. ಸೊ ಈ ಒಂದು ಪ್ರಕರಣದ ಒಂದು ಸಂಕಷ್ಟ ಮತ್ತೊಂದು ಬಾರಿ ಏನಾದರೂ ಅಕಸ್ಮಾತ್ CM ಫ್ಯಾಮಿಲಿಗೆ ಸುತ್ತಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ.